ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಆಕ್ಯೂ ಜಿ ಕೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಸ್ಟ್ಯಾಟಿಕ್ ಜಿ ಕೆ ಟಾಪ್ 30 ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದುಬಿಟ್ಟು ಎಸ್ ಸಿ ಜಿ ಎಲ್, SSC MTS, RRB ಗ್ರೂಪ್ ಡಿ, RRB NTPC, RRB ALP ಇಂದ ತೆಗೆದ ಪ್ರಶ್ನೋತ್ತರಗಳು ಇವಾಗಿರುತ್ತವೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಈ ಪ್ರಶ್ನೆಗಳು ಅತಿ ಉಪಯುಕ್ತವಾಗಿವೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದುಬಿಟ್ಟು ಒಂದು ಪ್ರಶ್ನೆಯಿಂದ ಹಲವಾರು ಪ್ರಶ್ನೆಗಳಿಗೆ ಲಿಂಕ್ ಇರುತ್ತೆ ಫ್ರೆಂಡ್ಸ್. ಆದ ಕಾರಣ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯಾ ಸಾಂದ್ರತೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 382 ಅಂತ ಹೇಳ್ಬೋದು ಫ್ರೆಂಡ್ಸ್. 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯಾ ಸಾಂದ್ರತೆ ಬಂದ್ಬಿಟ್ಟು 382 ಇರುತ್ತದೆ ಫ್ರೆಂಡ್ಸ್. 2011ರ ಜನಗಣತಿಯ ಸ್ವಲ್ಪ ನೋಟ್ಸನ್ನು ಮಾಡಿದ್ದೀನಿ, ನೋಡೋಣ ಬನ್ನಿ ಫ್ರೆಂಡ್ಸ್. 2011ರ ಜನಗಣತಿಯ ಧ್ಯೇಯ ವಾಕ್ಯ ಬಂದ್ಬಿಟ್ಟು ನಮ್ಮ ಜನಗಣತಿ ನಮ್ಮ ಭವಿಷ್ಯ ಅಂತ ಇದೆ ಫ್ರೆಂಡ್ಸ್. ಅದೇ ರೀತಿಯಾಗಿ 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಬಂದ್ಬಿಟ್ಟು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ದೆಹಲಿ, ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಬಂದ್ಬಿಟ್ಟು ಲಕ್ಷದ್ವೀಪ ಆಗಿದೆ ಫ್ರೆಂಡ್ಸ್. 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಬಂದ್ಬಿಟ್ಟು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ, ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಸಿಕ್ಕಿಂ. 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ನಗರ ಜನಸಂಖ್ಯೆ ಹೊಂದಿರುವ ರಾಜ್ಯ ಬಂದ್ಬಿಟ್ಟು ಮಹಾರಾಷ್ಟ್ರ ಅಂತ ಹೇಳ್ಬೋದು ಫ್ರೆಂಡ್ಸ್. 31.2% ಜನಸಂಖ್ಯೆಯನ್ನು ಹೊಂದಿತ್ತು ಫ್ರೆಂಡ್ಸ್. ಭಾರತದಲ್ಲಿ ಸರಾಸರಿ ಲಿಂಗಾನುಪಾತ ಬಂದ್ಬಿಟ್ಟು 943 ಇದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಕಡಿಮೆ ಲಿಂಗಾನುಪಾತ ಹೊಂದಿರುವ ರಾಜ್ಯ ಬಂದ್ಬಿಟ್ಟು ಅಂದರೆ ಅತಿ ಹೆಚ್ಚು ಕಡಿಮೆ ಲಿಂಗಾನುಪಾತ 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ ಬಂದ್ಬಿಟ್ಟು ಕೇರಳ ಆಗಿರುತ್ತೆ ಫ್ರೆಂಡ್ಸ್, 1084. ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ರಾಜ್ಯ ಬಂದ್ಬಿಟ್ಟು ಹರಿಯಾಣ 879 ಅಂತ ಹೇಳ್ಬೋದು ಫ್ರೆಂಡ್ಸ್. 2011ರ ಜನಗಣತಿಯ ಪ್ರಕಾರ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯ ದರ ಬಂದ್ಬಿಟ್ಟು ಕೇರಳ 94% ಅಂತ ಹೇಳ್ಬೋದು. ರಾಜ್ಯದಲ್ಲಿ ಕಡಿಮೆ ಸಾಕ್ಷರತಾ ಪ್ರಮಾಣ ಹೊಂದಿರುವ ರಾಜ್ಯ ಬಂದ್ಬಿಟ್ಟು ಬಿಹಾರ್ ಅಂತ ಹೇಳ್ಬೋದು, 61.8% ಅಂತ ಹೇಳ್ಬೋದು ಫ್ರೆಂಡ್ಸ್. ಒಟ್ಟು ವ್ಯಕ್ತಿಗಳ ಸಾಕ್ಷರತಾ ಪ್ರಮಾಣ ಬಂದ್ಬಿಟ್ಟು 74% ಆಗಿದೆ. ಪ್ರಶ್ನೆ 2. ಬ್ರಹ್ಮಪುತ್ರ ನದಿ ಎಲ್ಲಿಂದ ಹುಟ್ಟುತ್ತದೆ? ಫ್ರೆಂಡ್ಸ್, ಬ್ರಹ್ಮಪುತ್ರ ನದಿ ಬಂದ್ಬಿಟ್ಟು ಇದು ಆಪ್ಷನ್ ನಂಬರ್ ಬಿ ಯಾಂಗ್ಸಿ ಹಿಮನದಿಯಿಂದ ಬ್ರಹ್ಮಪುತ್ರ ನದಿ ಹುಟ್ಟುತ್ತದೆ ಫ್ರೆಂಡ್ಸ್. ಅದೇ ರೀತಿಯಾಗಿ ನದಿಯ ಮೂಲಗಳ ಬಗ್ಗೆ ಒಂದು ಸ್ವಲ್ಪ ನೋಟ್ಸನ್ನು ಮಾಡಿದ್ದೀನಿ ಫ್ರೆಂಡ್ಸ್. ಗಂಗಾ ನದಿ ಬಂದ್ಬಿಟ್ಟು ಇದು ಗಂಗೋತ್ರಿ ಗ್ಲೇಸಿಯರ್ ಅಂದರೆ ಉತ್ತರಾಖಂಡ್ ರಾಜ್ಯದಲ್ಲಿ ಇದು ಹುಟ್ಟುತ್ತದೆ ಫ್ರೆಂಡ್ಸ್. ಅಂದರೆ ಗಂಗಾ ನದಿ ಬಂದ್ಬಿಟ್ಟು ಇದು ಗಂಗೋತ್ರಿ ಗ್ಲೇಸಿಯರ್ ಉತ್ತರಾಖಂಡ್ ರಾಜ್ಯದಲ್ಲಿ ಹುಟ್ಟುತ್ತದೆ. ಯಮುನಾ ನದಿ ಬಂದ್ಬಿಟ್ಟು ಯಮುನೋತ್ರಿ ಗ್ಲೇಸಿಯರ್ ಆಗಿರುತ್ತೆ, ಇದು ಕೂಡ ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಚಂಬಲ್ ನದಿ ಬಂದ್ಬಿಟ್ಟು ಇದು ಜನೋಪ ಬೆಟ್ಟಗಳು ಇಂದ ಉದ್ಭವವಾಗುತ್ತದೆ ಮತ್ತು ವಿಂಧ್ಯ ಶ್ರೇಣಿಗಳಲ್ಲಿ ಕಂಡುಬರುತ್ತದೆ. ಸೋನ್ ರಿವರ್ ಬಂದ್ಬಿಟ್ಟು ಇದು ಅಮರಕಂಟಕ, ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತದೆ. ಗೋದಾವರಿ ನದಿ ಬಂದ್ಬಿಟ್ಟು ತ್ರಯಂಬಕೇಶ್ವರ, ಇದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತದೆ. ತಪತಿ ನದಿ ಬಂದ್ಬಿಟ್ಟು ಮುಲ್ತಾಯಿ, ಇದು ಸಾತ್ಪುರ ಶ್ರೇಣಿಗಳಲ್ಲಿ ಕಂಡುಬರುತ್ತದೆ. ಮಾಹಿ ನದಿ ಬಂದ್ಬಿಟ್ಟು ಇದು ಮಿಂಡಾ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತದೆ. ದಾಮೋದರ ನದಿ ಬಂದ್ಬಿಟ್ಟು ಪಲಮೋ ಬೆಟ್ಟಗಳು, ಇದು ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಸಟ್ಲೇಜ್ ನದಿ ಬಂದ್ಬಿಟ್ಟು ರಕ್ತಾಸಲ್ ಸರೋವರದಲ್ಲಿ ಕಂಡುಬರುತ್ತದೆ. ನರ್ಮದಾ ನದಿ ಬಂದ್ಬಿಟ್ಟು ಇದು ಅಮರಕಂಟಕದಲ್ಲಿ ಉದ್ಭವವಾಗಿ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತದೆ. ಸಿಂಧು ನದಿ ಬಂದ್ಬಿಟ್ಟು ಇದು ಮಾನಸ ಸರೋವರದ ಬಳಿ ಇರುತ್ತದೆ. ಬ್ರಹ್ಮಪುತ್ರ ನದಿ ಬಂದ್ಬಿಟ್ಟು ಇದು ಯಾಂಗ್ಸಿ ಗ್ಲೇಸಿಯರ್ ಟಿಬೆಟ್ನಲ್ಲಿ ಕಂಡುಬರುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದ್ಬಿಟ್ಟು ನದಿಯ ಮೂಲಗಳು ಆಗಿರುತ್ತೆ ಫ್ರೆಂಡ್ಸ್. ಇದು ಜಿಯೋಗ್ರಫಿಗೆ ಸಂಬಂಧಿಸಿದ ಪ್ರಶ್ನೆಗಳು ಇವಾಗಿರುತ್ತವೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಕಜ್ರಿ ನೃತ್ಯವು ಭಾರತದ ಯಾವ ರಾಜ್ಯದ ಜನಪ್ರಿಯ ಜಾನಪದ ನೃತ್ಯವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಉತ್ತರ ಪ್ರದೇಶ ಅಂತ ಹೇಳ್ಬೋದು ಫ್ರೆಂಡ್ಸ್. ಕಜ್ರಿ ನೃತ್ಯವು ಇದು ಉತ್ತರ ಪ್ರದೇಶ ರಾಜ್ಯದ ಜನಪದೀಯ ನೃತ್ಯವಾಗಿದೆ ಫ್ರೆಂಡ್ಸ್.
ಪ್ರಮುಖ ಜಾನಪದ ನೃತ್ಯಗಳ ಬಗ್ಗೆ ಸ್ವಲ್ಪ ನೋಟ್ಸನ್ನು ಮಾಡಿದ್ದೇನೆ ಫ್ರೆಂಡ್ಸ್. ಲುಡ್ಡಿ ನೃತ್ಯ ಬಂದ್ಬಿಟ್ಟು ಇದು ಪಂಜಾಬ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಲೇಜಿಮ್ ನೃತ್ಯ ಬಂದ್ಬಿಟ್ಟು ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತದೆ. ಅಂಕ್ಯಾ ನೃತ್ಯ ಬಂದ್ಬಿಟ್ಟು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತದೆ. ಜಟಾ ಜತಿನ್ ಇದು ಬಿಹಾರ್ ರಾಜ್ಯದಲ್ಲಿ ಕಂಡುಬರುತ್ತದೆ. ರೌಪ್ ನೃತ್ಯ ಬಂದ್ಬಿಟ್ಟು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಕಂಡುಬರುತ್ತದೆ. ಗಿಡ್ಡಾ ಬಂದ್ಬಿಟ್ಟು ಪಂಜಾಬ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಕುಟೀರಗಳು ಬಂದ್ಬಿಟ್ಟು ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಕೂಚಿಪುಡಿ ಬಂದ್ಬಿಟ್ಟು ಇದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ. ಸತ್ರಿಯ ನೃತ್ಯ ಬಂದ್ಬಿಟ್ಟು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತದೆ. ಬಾವೆ ನೃತ್ಯ ಬಂದ್ಬಿಟ್ಟು ಇದು ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಕಂಡುಬರುತ್ತದೆ. ಯಕ್ಷಗಾನ ನೃತ್ಯ ಬಂದ್ಬಿಟ್ಟು ಇದು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 4. ಈ ಕೆಳಗಿನವರಲ್ಲಿ ಯಾರು 1857ರ ದಂಗೆಯನ್ನು ಲಕ್ನೋದಿಂದ ಮುನ್ನಡೆಸಿದರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಬೇಗಂ ಹಜರತ್ ಮಹಲ್ ಅಂತ ಹೇಳೋದು ಫ್ರೆಂಡ್ಸ್. ಅಂದರೆ 1857ರ ದಂಗೆಯನ್ನು ಲಕ್ನೋದಿಂದ ಮುನ್ನಡೆಸಿದ್ರು ಯಾರಪ್ಪ ಅಂತಂದ್ರೆ ಬೇಗಂ ಹಜರತ್ ಮಹಲ್ ಆಗಿರ್ತಾರೆ. ಅದೇ ರೀತಿಯಾಗಿ 1857ರ ಕ್ರಾಂತಿಯ ಕುರಿತು ಒಂದಿಷ್ಟು ಪ್ರಶ್ನೆಗಳನ್ನು ನೋಟ್ಸ್ ಮಾಡಿದ್ದೇನೆ ಫ್ರೆಂಡ್ಸ್. ಜನರಲ್ ಭಕ್ತ್ ಖಾನ್ ಬಂದ್ಬಿಟ್ಟು ಇವರು ಬಹದ್ದೂರ್ ಶಾ 2 ಇವರು ದೆಹಲಿ ಕ್ರಾಂತಿಯಿಂದ ಮುನ್ನಡೆಸುತ್ತಾರೆ ಫ್ರೆಂಡ್ಸ್. ನಾನಾ ಸಾಹೇಬ್ ಅಂದರೆ ತಾತ್ಯಾ ಟೋಪಿ ಬಂದ್ಬಿಟ್ಟು ಇದು ಕಾನ್ಪುರ್ ದಂಗೆಯ ಪ್ರಮುಖರು ಆಗಿರ್ತಾರೆ. ಖಾನ್ ಬಹದ್ದೂರ್ ಖಾನ್ ಅವರು ಬರೇಲಿ ಕ್ರಾಂತಿಯನ್ನು ಮುನ್ನಡೆಸ್ತಾರೆ. ಕುನ್ವರ್ ಸಿಂಗ್ ಮತ್ತು ಅಮರ್ ಸಿಂಗ್ ಬಂದ್ಬಿಟ್ಟು ಇವು ಬಿಹಾರ ದಂಗೆಯ ಮುಖ್ಯ ಪಾತ್ರಧಾರಿಗಳು ಆಗಿರ್ತಾರೆ. ಮೌಲ್ವಿ ಅಹಮದುಲ್ಲಾ ಇವರು ಫೈಜಾಬಾದ್ನಿಂದ ಮುನ್ನಡೆಸ್ತಾರೆ ಫ್ರೆಂಡ್ಸ್. ರಾಣಿ ಲಕ್ಷ್ಮೀಬಾಯಿ ಬಂದ್ಬಿಟ್ಟು ಇವರು ಝಾನ್ಸಿಯಿಂದ ಮುನ್ನಡೆಸ್ತಾರೆ. ಮೌಲ್ವಿ ಲಿಯಾಕತ್ ಅಲಿ ಇವರು ಅಲಹಾಬಾದ್ ಮತ್ತು ಬನಾರಸ್ ಎಂಬ ಕ್ರಾಂತಿಯಿಂದ ಮುನ್ನಡೆಯನ್ನು ಹೊಂದಿರುತ್ತಾರೆ ಫ್ರೆಂಡ್ಸ್. ಮಂಗಲ್ ಪಾಂಡೆ ಬಂದ್ಬಿಟ್ಟು ಇದು ಬ್ಯಾರಕ್ಪುರ್ ದಂಗೆಯ ಪ್ರಮುಖ ಕಾರಣರು ಆಗಿರ್ತಾರೆ. ಅಬ್ದುಲ್ ಅಲಿ ಖಾನ್ ಬಂದ್ಬಿಟ್ಟು ಇವರು ಮುರ್ದಾಬಾದ್ನಿಂದ ಪ್ರಮುಖರು ಆಗಿರ್ತಾರೆ. ರಾಜಾ ಪ್ರತಾಪ್ ಸಿಂಗ್ ಬಂದ್ಬಿಟ್ಟು ಇವರು ಕುಲು ದಂಗೆಯ ಪ್ರಮುಖರು ಆಗಿರ್ತಾರೆ. ಸೇಬಿ ಸಿಂಗ್ ಮತ್ತು ಕದಮ್ ಸಿಂಗ್ ಅವರು ಮಥುರಾ ದಂಗೆಯನ್ನು ಮುನ್ನಡೆಸ್ತಾರೆ ಫ್ರೆಂಡ್ಸ್. ಇವು 1857ರ ದಂಗೆಗೆ ಪ್ರಮುಖ ಸ್ಥಾಪಕರು ಮತ್ತು ಮುನ್ನಡೆಯನ್ನು ಹೊಂದಿರತಕ್ಕಂಥವ್ರು ಇವರಾಗಿರ್ತಾರೆ ಫ್ರೆಂಡ್ಸ್. ಅಂದರೆ ಈ ದಂಗೆಯ ಸ್ಥಾಪಕರು ಅಂತಾರಲ್ಲ ಫ್ರೆಂಡ್ಸ್, ದಂಗೆಯನ್ನು ಮುನ್ನಡೆಸ್ತಾರೆ ಯಾರಪ್ಪ ಅಂದ್ರೆ ಇವರೇ ನೋಡಿ ಫ್ರೆಂಡ್ಸ್. ಪ್ರಶ್ನೆ 5. ಕಿನನ್ ಕ್ರೀಡಾಂಗಣವು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಕಿನನ್ ಕ್ರೀಡಾಂಗಣವು ಬಂದ್ಬಿಟ್ಟು ಇದು ಆಪ್ಷನ್ ನಂಬರ್ ಸಿ ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಮುಖ ಕ್ರೀಡಾಂಗಣಗಳ ಕುರಿತು ಸ್ವಲ್ಪ ನೋಟ್ಸನ್ನು ಮಾಡಿದ್ದೇನೆ ಫ್ರೆಂಡ್ಸ್. ಫಿರೋಜ್ ಶಾ ಕೊಟ್ಲಾ ಕ್ರೀಡಾಂಗಣ ಬಂದ್ಬಿಟ್ಟು ಇದು ಅರುಣ್ ಜೇಟ್ಲಿ ಕ್ರೀಡಾಂಗಣ ಅಂತ ಕರೀತಾರೆ ಫ್ರೆಂಡ್ಸ್. ಇದು ನವದೆಹಲಿಯಲ್ಲಿ ಕಂಡುಬರುತ್ತದೆ. ಎಂ.ಎ. ಚಿದಂಬರಂ ಕ್ರೀಡಾಂಗಣ ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತದೆ. ಈಡನ್ ಗಾರ್ಡನ್ ಕ್ರೀಡಾಂಗಣ ಬಂದ್ಬಿಟ್ಟು ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತದೆ. ನರೇಂದ್ರ ಮೋದಿ ಕ್ರೀಡಾಂಗಣ ಇದು ಗುಜರಾತ್ನ ಅಹಮದಾಬಾದ್ನಲ್ಲಿ ಕಂಡುಬರುತ್ತದೆ. ಜಿಮ್ಖಾನ್ ಮೈದಾನ ಬಂದ್ಬಿಟ್ಟು ಇದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತದೆ. ಸುಬ್ರತಾ ರಾಯ್ ಸಹರಾ ಕ್ರೀಡಾಂಗಣ ಬಂದ್ಬಿಟ್ಟು ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತದೆ. ಡಿ.ಆರ್.ಡಿ.ವೈ ಪಾಟೀಲ್ ಕ್ರೀಡಾಂಗಣ ಬಂದ್ಬಿಟ್ಟು ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತದೆ. ರಾಜೀವ್ ಗಾಂಧಿ ಕ್ರೀಡಾಂಗಣ ಬಂದ್ಬಿಟ್ಟು ಇದು ತೆಲಂಗಾಣ ರಾಜ್ಯದಲ್ಲಿ ಕಂಡುಬರುತ್ತದೆ. ಸರ್ದಾರ್ ಪಟೇಲ್ ಕ್ರೀಡಾಂಗಣ ಬಂದ್ಬಿಟ್ಟು ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಬರ್ಕತುಲ್ಲಾ ಖಾನ್ ಕ್ರೀಡಾಂಗಣ ಬಂದ್ಬಿಟ್ಟು ಇದು ರಾಜಸ್ಥಾನ್ ರಾಜ್ಯದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಇವು ಪ್ರಮುಖ ಕ್ರೀಡಾಂಗಣ ನೋಡಿ ಫ್ರೆಂಡ್ಸ್. ಪ್ರಶ್ನೆ 6. ಶಿಕ್ಷಣದ ಹಕ್ಕು ಭಾರತೀಯ ಸಂವಿಧಾನದ ಯಾವ ವಿಧಿಗೆ ಸಂಬಂಧಿಸಿದೆ? ಶಿಕ್ಷಣದ ಹಕ್ಕು ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ವಿಧಿ 21A ಸಂಬಂಧಿಸಿದೆ ಫ್ರೆಂಡ್ಸ್ ಶಿಕ್ಷಣದ ಹಕ್ಕು. ಅದೇ ರೀತಿಯಾಗಿ ಪ್ರಮುಖ ಲೇಖನಗಳ ಕುರಿತು ಸ್ವಲ್ಪ ನೋಟ್ಸನ್ನು ಮಾಡಿದ್ದೇನೆ, ನೋಡೋಣ ಬನ್ನಿ ಫ್ರೆಂಡ್ಸ್. ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ರಕ್ಷಣೆ ಇದು ವಿಧಿ 21ಕ್ಕೆ ಸಂಬಂಧಿಸಿದೆ. ಗ್ರಾಮ ಪಂಚಾಯತ್ಗಳ ಸಂಘಟನೆ ಇದು ವಿಧಿ 40ಕ್ಕೆ ಸಂಬಂಧಿಸಿದೆ. ಏಕರೂಪ ನಾಗರಿಕ ಸಂಹಿತೆ ಇದು ವಿಧಿ 44ಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್. ಈ ಪ್ರಶ್ನೆ ಬಂದು ಭಾಳ ಇಂಪಾರ್ಟೆಂಟ್ ಇದೆ ನೋಡಿ ಫ್ರೆಂಡ್ಸ್. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ವಿಧಿ 44 ಏಕರೂಪ ನಾಗರಿಕ ಸಂಹಿತೆಗೆ ಸಂಬಂಧಿಸಿದೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಪ್ರಚಾರ ಬಂದ್ಬಿಟ್ಟು ಇದು ವಿಧಿ 51ಕ್ಕೆ ಸಂಬಂಧಿಸಿದೆ. ಮೂಲಭೂತ ಕರ್ತವ್ಯಗಳು ಬಂದ್ಬಿಟ್ಟು ವಿಧಿ 51Aಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಈ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ರಾಷ್ಟ್ರಪತಿಗಳ ದೋಷಾರಾಧನೆ ವಿಧಿ 61ಕ್ಕೆ ಸಂಬಂಧಿಸಿದೆ. ಭಾರತದ ಅಟಾರ್ನಿ ಜನರಲ್ ಬಂದ್ಬಿಟ್ಟು ವಿಧಿ 76ಕ್ಕೆ ಸಂಬಂಧಿಸಿದೆ. 2 ಸದನಗಳ ಜಂಟಿ ಅಧಿವೇಶನ ಬಂದ್ಬಿಟ್ಟು ವಿಧಿ 108ಕ್ಕೆ ಸಂಬಂಧಿಸಿದೆ. ಹಣ ಮಸೂದೆಯ ವ್ಯಾಖ್ಯಾನ ಬಂದ್ಬಿಟ್ಟು ವಿಧಿ 110ಕ್ಕೆ ಸಂಬಂಧಿಸಿದೆ. 124 ಸುಪ್ರೀಂ ಕೋರ್ಟ್ನ ಸ್ಥಾಪನೆ ಮತ್ತು ಸಂವಿಧಾನದ ಲೇಖನವನ್ನು ಹೊಂದಿದೆ. ಸುಪ್ರೀಂ ಕೋರ್ಟ್ ದಾಖಲೆ ನ್ಯಾಯಾಲಯವಾಗಿದೆ. ಇದು ಬಂದ್ಬಿಟ್ಟು ವಿಧಿ 129ಗೆ ಸಂಬಂಧಿಸಿದೆ.
ಸಮಾಜವಾದಿ ಮತ್ತು ಜಾತ್ಯತೀತ ಬಂದ್ಬಿಟ್ಟು 42ನೇ ವಿಧಿಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಸಮಾಜವಾದಿ ಮತ್ತು ಜಾತ್ಯತೀತ ಬಂದ್ಬಿಟ್ಟು ಇದು 42ನೇ ವಿಧಿ. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಫ್ರೆಂಡ್ಸ್. ಇನ್ನು ಮುಂದಿನ ಪ್ರಶ್ನೆ, ಕಂಗರ್ ಘಾಟಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಕಂಗರ್ ಘಾಟಿ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಇದು ಆಪ್ಷನ್ ನಂಬರ್ ಬಿ, ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಸಿಂಗರಾಜ್ ಅದಾನ ಅವರು ಟೋಕಿಯೋ ಒಲಿಂಪಿಕ್ಸ್ 2020ರಲ್ಲಿ ಯಾವ ಕ್ರೀಡೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಭಾರತೀಯ ಪ್ಯಾರಾ ಅಥ್ಲೆಟಿಕ್ ಆಗಿರ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಶೂಟಿಂಗ್ನಲ್ಲಿ ಬೆಳ್ಳಿ ಪದಕವನ್ನು ಇವರು ಗೆಲ್ತಾರೆ ಫ್ರೆಂಡ್ಸ್. ಪ್ಯಾರಾ ಒಲಿಂಪಿಕ್ಸ್ ಆಟಗಾರರು ಯಾರಪ್ಪ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಅವನಿ ಲೇಖನ ಬಂದ್ಬಿಟ್ಟು ಇವರು ಶೂಟಿಂಗ್ಗೆ ಸಂಬಂಧಿಸಿದ್ದಾರೆ. ಸುಮಿತ್ ಅಂಟಿಲ್ ಬಂದ್ಬಿಟ್ಟು ಇವರು ಜಾವ್ಲಿನ್ ಥ್ರೋಗೆ ಸಂಬಂಧಿಸಿದ್ದಾರೆ. ಪ್ರಮೋದ್ ಭಗತ್ ಅವರು ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಮನೀಶ್ ನರವಾಲ್ ಅವರು ಶೂಟಿಂಗ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಭವಿನಾ ಪಟೇಲ್ ಅವರು ಟೇಬಲ್ ಟೆನ್ನಿಸ್ಗೆ, ಸುಹಾಸ್ ಯತಿರಾಜ್ ಬ್ಯಾಡ್ಮಿಂಟನ್ಗೆ, ಸುಂದರ್ ಸಿಂಗ್ ಗುರ್ಜರ್ ಜಾವ್ಲಿನ್ ಥ್ರೋಗೆ, ನಿಷಾದ್ ಕುಮಾರ್ ಎತ್ತರ ಜಿಗಿತಕ್ಕೆ, ದೇವೇಂದ್ರ ಜಜಾರಿಯಾ ಜಾವ್ಲಿನ್ ಥ್ರೋಗೆ, ಮರಿಯಪ್ಪನ್ ತಂಗವೇಲು ಎತ್ತರ ಜಿಗಿತಕ್ಕೆ, ಪ್ರವೀಣ್ ಕುಮಾರ್ ಹೈ ಜಂಪ್ಗೆ ಸಂಬಂಧಿಸಿರ್ತಾರೆ ಫ್ರೆಂಡ್ಸ್. ಇದು ಕ್ರೀಡೆಗೆ ಸಂಬಂಧಿಸಿದ ಪ್ರಶ್ನೆ ಇದಾಗಿದೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 9, ಬ್ಯಾಟರಿಯ ಸಂಶೋಧಕ ಎಂದು ಯಾರನ್ನು ಕರೆಯಲಾಗುತ್ತದೆ? ಫ್ರೆಂಡ್ಸ್, ಬ್ಯಾಟರಿಯ ಸಂಶೋಧಕ ಎಂದು ಆಪ್ಷನ್ ನಂಬರ್ ಡಿ, ಅಲೆಸ್ಸಾಂಡ್ರೋ ವೋಲ್ಟಾ ಅವರನ್ನು ಬ್ಯಾಟರಿಯ ಸಂಶೋಧಕ ಅಂತ ಕರೀತಾರೆ ಫ್ರೆಂಡ್ಸ್. ಆವಿಷ್ಕಾರಗಳು ಮತ್ತು ಸಂಶೋಧನೆಗಳ ಕುರಿತು ಸ್ವಲ್ಪ ನೋಟ್ಸನ್ನು ಮಾಡಿದ್ದೇನೆ, ನೋಡೋಣ ಬನ್ನಿ ಫ್ರೆಂಡ್ಸ್. ಆಟಮ್ ಬಾಂಬ್ ಇದನ್ನು ಕಂಡುಹಿಡಿದವರು ಯಾರಪ್ಪ ಅಂತಂದ್ರೆ ರಾಬರ್ಟ್ ಓಪನ್ ಹೈಮರ್ 1945ರಲ್ಲಿ ಕಂಡುಹಿಡಿತಾರೆ. ಬೈಫೋಕಲ್ ಲೆನ್ಸ್ ಬೆಂಜಮಿನ್ ಫ್ರಾಂಕ್ಲಿನ್ ಅವರು 1779ರಲ್ಲಿ ಕಂಡುಹಿಡಿತಾರೆ. ರಕ್ತದ ಗುಂಪು ಕಾರ್ಲ್ ರ್ಯಾಂಡ್ ಸ್ಪ್ಯಾನರ್ ಅವರು 1900ರ ದಶಕದಲ್ಲಿ ಕಂಡುಹಿಡಿತಾರೆ. ರಕ್ತದ ಪರಿಚಲನೆಯನ್ನು ಕಂಡುಹಿಡಿದವರು ವಿಲಿಯಂ ಹಾರ್ಮೆ 1678ರಲ್ಲಿ ಕಂಡುಹಿಡಿತಾರೆ. ಡೈನಮೈಟನ್ನು ಕಂಡುಹಿಡಿದವರು ಆಲ್ಬರ್ಟ್ ನೋಬೆಲ್ 1867ರಲ್ಲಿ ಕಂಡುಹಿಡಿತಾರೆ. ಹೈಡ್ರೋಜನ್ ಬಂದ್ಬಿಟ್ಟು ಹೆನ್ರಿ ಕ್ಯಾವೆಂಡಿಶ್ ಅವರು 1866ರಲ್ಲಿ ಕಂಡುಹಿಡಿಯುತ್ತಾರೆ. ಇನ್ಸುಲಿನ್ ಬಂದ್ಬಿಟ್ಟು ಫ್ರೆಡರಿಕ್ ಬ್ಯಾಟಿಂಗ್ 1921ರಲ್ಲಿ ಕಂಡುಹಿಡಿಯುತ್ತಾರೆ. ಬಲ್ಬ್ ಅನ್ನು ಕಂಡುಹಿಡಿದವರು ಥಾಮಸ್ ಎಡಿಸನ್ ಇವರು 1854ರಲ್ಲಿ ಕಂಡುಹಿಡಿತಾರೆ. ಆಮ್ಲಜನಕವನ್ನು ಕಂಡುಹಿಡಿದವರು ಜೋಸೆಫ್ ಪ್ರಿಸ್ಲಿ 1774ರಲ್ಲಿ ಕಂಡುಹಿಡಿತಾರೆ. ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದವರು ಜೋನಸ್ ಎಡ್ವರ್ಡ್ ಸಾಲ್ಕ್. ಪೆನ್ಸಿಲಿನ್ ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೆಮಿಂಗ್ 1928ರಲ್ಲಿ ಕಂಡುಹಿಡಿತಾರೆ. ಥರ್ಮಾಮೀಟರನ್ನು ಗೆಲ್ಲಿಯವರು 1593ರಲ್ಲಿ ಕಂಡುಹಿಡಿತಾರೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದ್ಬಿಟ್ಟು ಆವಿಷ್ಕಾರ ಮತ್ತು ಸಂಶೋಧನೆಗೆ ಸಂಬಂಧಿಸಿದ ಪ್ರಶ್ನೆಗಳು ಇವಾಗಿವೆ ಫ್ರೆಂಡ್ಸ್. ಪ್ರಶ್ನೆ 10, ಈ ಕೆಳಗಿನ ಯಾವ ಸಾಮ್ರಾಜ್ಯವನ್ನು ಹರಿಹರ ಮತ್ತು ಬುಕ್ಕರಾಯ 1336ರಲ್ಲಿ ಸ್ಥಾಪಿಸ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ವಿಜಯನಗರ ಸಾಮ್ರಾಜ್ಯವನ್ನು ಹರಿಹರ ಮತ್ತು ಬುಕ್ಕರಾಯ 1336ರಲ್ಲಿ ಸ್ಥಾಪನೆ ಮಾಡ್ತಾರೆ ಫ್ರೆಂಡ್ಸ್. ಪ್ರಮುಖ ಸ್ಥಾಪಕರ ಕುರಿತು ಸ್ವಲ್ಪ ನೋಡೋಣ ಫ್ರೆಂಡ್ಸ್. ಜೈನ ಧರ್ಮವನ್ನು ಸ್ಥಾಪಿಸಿದವರು ಋಷಭನಾಥ. ಕ್ರಿಶ್ಚಿಯನ್ ಧರ್ಮವನ್ನು ಸ್ಥಾಪಿಸಿದವರು ಜೀಸಸ್ ಕ್ರೈಸ್ತ. ಬೌದ್ಧ ಧರ್ಮವನ್ನು ಸ್ಥಾಪಿಸಿದವರು ಗೌತಮ ಬುದ್ಧ. ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಚಂದ್ರಗುಪ್ತ ಮೌರ್ಯ. ಶುಂಗ ಸಾಮ್ರಾಜ್ಯ ಸ್ಥಾಪಕ ಪುಷ್ಯಮಿತ್ರ ಶುಂಗ. ಗುಪ್ತ ಸಾಮ್ರಾಜ್ಯ ಸ್ಥಾಪಕ ಶ್ರೀಗುಪ್ತ. ಪಾಲ ಸಾಮ್ರಾಜ್ಯದ ಸ್ಥಾಪಕ ಗೋಪಾಲ. ಗುಲಾಮ ಸಾಮ್ರಾಜ್ಯದ ಸ್ಥಾಪಕ ಕುತುಬುದ್ದೀನ್ ಐಬಕ್. ಸಯ್ಯದ್ ಸಾಮ್ರಾಜ್ಯ ಸಯ್ಯದ್ ಕಿಜರ್ ಖಾನ್. ಶಾತವಾಹನರ ಸ್ಥಾಪಕ ಸಿಮುಖ. ಚೋಳ ಸಾಮ್ರಾಜ್ಯದ ಸ್ಥಾಪಕ ಬಂತು ವಿಜಯಾಲ ಚೋಳ. ಇದು ಹಿಸ್ಟ್ರಿಗೆ ಸಂಬಂಧಿಸಿದ ಪ್ರಶ್ನೆ ಇದಾಗಿದೆ ಫ್ರೆಂಡ್ಸ್. ಪ್ರಶ್ನೆ 11, ಬುದ್ಧ ನುಲ್ಲಾ ಕಾಲುವೆ ಯಾವ ರಾಜ್ಯದಲ್ಲಿದೆ? ಫ್ರೆಂಡ್ಸ್, ಬುದ್ಧ ನುಲ್ಲಾ ಕಾಲುವೆ ಬಂದ್ಬಿಟ್ಟು ಇದು ಪಂಜಾಬ್ ರಾಜ್ಯದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 12, ಯಾವ ತಿದ್ದುಪಡಿ ಕಾಯ್ದೆಯ ಮೂಲಕ ಭಾರತೀಯ ಸಂವಿಧಾನಕ್ಕೆ 9ನೇ ವೇಳಾಪಟ್ಟಿಯನ್ನು ಸೇರಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, 1ನೇ ತಿದ್ದುಪಡಿ ಕಾಯ್ದೆ 1951ರಲ್ಲಿ ಸೇರಿಸಲಾಯಿತು ಫ್ರೆಂಡ್ಸ್. ಇನ್ನು ತಿದ್ದುಪಡಿ ಕಾಯ್ದೆಗೆ ಸಂಬಂಧಿಸಿದಂತೆ SC/ST ಆಯೋಗ ಬಂದ್ಬಿಟ್ಟು 65ನೇ ತಿದ್ದುಪಡಿ ಕಾಯ್ದೆ ಇದು 1990ರಲ್ಲಿ ಸೇರಿಸಲಾಯಿತು. ಮತದಾನ ವಯಸ್ಸನ್ನು 21 ವರ್ಷದಿಂದ 18 ವರ್ಷಗಳಿಗೆ ಇಳಿಸಲಾಯಿತು. ಇದು 61ನೇ ತಿದ್ದುಪಡಿ ಕಾಯ್ದೆ ಮೂಲಕ 1989ರಲ್ಲಿ ಸೇರಿಸಲಾಯಿತು. ಮೂಲಭೂತ ಹಕ್ಕುಗಳಿಂದ ಆಸ್ತಿ ಹಕ್ಕನ್ನು ತೆಗೆದುಹಾಕುವುದು 44ನೇ ತಿದ್ದುಪಡಿ ಕಾಯ್ದೆ ಇದು 1978ರಲ್ಲಿ ಸೇರಿಸಲಾಯಿತು ಅಂತ ಹೇಳ್ಬೋದು ಫ್ರೆಂಡ್ಸ್. ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿ ಪ್ರವೇಶವಾಗಿ ಘೋಷಿಸಲಾಗಿದ್ದು 69ನೇ ತಿದ್ದುಪಡಿ ಕಾಯ್ದೆ 1991 ಅಂತ ಹೇಳ್ಬೋದು. ಪಂಚಾಯತ್ ರಾಜ್ ವ್ಯವಸ್ಥೆ 73ನೇ ತಿದ್ದುಪಡಿ 1992ರಲ್ಲಿ. ಪುರಸಭೆಗಳಿಗೆ ಸಾಂವಿಧಾನಿಕ ಮಾನ್ಯತೆ ನೀಡಿದ್ದು 74ನೇ ತಿದ್ದುಪಡಿ 1992ರಲ್ಲಿ. ಸಮಾಜವಾದಿ ಜಾತ್ಯತೀತ ಮತ್ತು ಸಮಗ್ರತೆಯನ್ನು ಪ್ರಸ್ತಾವನೆಯನ್ನು ಸೇರಿಸಲಾಗಿದ್ದು
42ನೇ ತಿದ್ದುಪಡಿ ಕಾಯ್ದೆ 1976ರಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 13, ನಲ್ ಸರೋವರ ಯಾವ ರಾಜ್ಯದಲ್ಲಿದೆ? ನಲ್ ಸರೋವರ ಬಂದ್ಬಿಟ್ಟು ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಈ ನಲ್ ಸರೋವರ ಬಂದ್ಬಿಟ್ಟು ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 14, ನೀತಿ ಆಯೋಗದ ಪ್ರಧಾನ ಕಚೇರಿ ಎಲ್ಲಿದೆ? ಫ್ರೆಂಡ್ಸ್, ನೀತಿ ಆಯೋಗದ ಪ್ರಧಾನ ಕಚೇರಿ ಬಂದ್ಬಿಟ್ಟು ಇದು ನವದೆಹಲಿಯಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಮುಖ ಕೇಂದ್ರದ ಕಚೇರಿಗಳ ಕುರಿತು ಸ್ವಲ್ಪ ನೋಟ್ಸನ್ನು ಮಾಡಿದ್ದೀನಿ ಫ್ರೆಂಡ್ಸ್. ಭಾರತೀಯ ರಿಸರ್ವ್ ಬ್ಯಾಂಕ್ RBI ಬಂದ್ಬಿಟ್ಟು ಮುಂಬೈನಲ್ಲಿ ಕಂಡುಬರುತ್ತದೆ. ಭಾರತೀಯ ರಫ್ತು ಆಮದು ಬ್ಯಾಂಕ್ ಎಕ್ಸಿಮ್ ಮುಂಬೈನಲ್ಲಿ ಕಂಡುಬರುತ್ತದೆ. ಇಂಡಿಯನ್ ಬ್ಯಾಂಕ್ ಆಫ್ ಅಸೋಸಿಯೇಷನ್ IBM ಬಂದ್ಬಿಟ್ಟು ಮುಂಬೈನಲ್ಲಿ ಕಂಡುಬರುತ್ತದೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕ್ ನಬಾರ್ಡ ಬಂದ್ಬಿಟ್ಟು ಮುಂಬೈನಲ್ಲಿ ಕಂಡುಬರುತ್ತದೆ. ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಇದು ಕೂಡ ನವದೆಹಲಿಯಲ್ಲಿ ಕಂಡುಬರುತ್ತದೆ. ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಅಂದರೆ ADB ಬಂದ್ಬಿಟ್ಟು ಮಣಿಲಾ ಮತ್ತು ಫಿಲಿಪೈನ್ಸ್ನಲ್ಲಿ ಕಂಡುಬರುತ್ತದೆ. ಭಾರತೀಯ ಉಕ್ಕು ಪ್ರಾಧಿಕಾರದ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡುಬರುತ್ತದೆ. ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ SEBI ಬಂದ್ಬಿಟ್ಟು ಮುಂಬೈನಲ್ಲಿ ಕಂಡುಬರುತ್ತದೆ. ಭಾರತೀಯ ಸೈನ್ಯ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ SIDIB ಬಂದ್ಬಿಟ್ಟು ಲಕ್ನೋದಲ್ಲಿ ಕಂಡುಬರುತ್ತದೆ. ಹೊಸ ಅಭಿವೃದ್ಧಿ ಬ್ಯಾಂಕ್ ಅಂದರೆ ಬ್ರಿಕ್ಸ್ ಬ್ಯಾಂಕ್ ಬಂದ್ಬಿಟ್ಟು ಇದು ಶಾಂಘೈನ ಚೀನಾದಲ್ಲಿ ಕಂಡುಬರುತ್ತದೆ. ವಿಶ್ವ ಬ್ಯಾಂಕ್ನ ಕೇಂದ್ರ ಕಚೇರಿ ಬಂದ್ಬಿಟ್ಟು ವಾಷಿಂಗ್ಟನ್ DC ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಕಂಡುಬರುತ್ತದೆ. ಜೀವ ವಿಮಾ ನಿಗಮ ಅಂದರೆ LIC ಬಂದ್ಬಿಟ್ಟು ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿ ಇದೆ ಫ್ರೆಂಡ್ಸ್. ಇದು ಎಕನಾಮಿಕ್ಸ್ಗೆ ಸಂಬಂಧಿಸಿದ ಪ್ರಶ್ನೆ ಇದಾಗಿದೆ ಫ್ರೆಂಡ್ಸ್. ಪ್ರಶ್ನೆ 15, ಒನ್ ಲೈಫ್ ಈಸ್ ನಾಟ್ ಇನಫ್ ಎಂಬುದು ಯಾರ ಆತ್ಮಚರಿತ್ರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ D K ನಟ್ವರ್ ಸಿಂಗ್ ಅವರು ಆತ್ಮಚರಿತ್ರೆ ಇದಾಗಿದೆ ಫ್ರೆಂಡ್ಸ್. ಪ್ರಶ್ನೆ 16, ಕಪ್ಪು ಕ್ರಾಂತಿಯು ಯಾವುದರ ಉತ್ಪಾದನೆಗೆ ಸಂಬಂಧಿಸಿದೆ? ಫ್ರೆಂಡ್ಸ್, ಕಪ್ಪು ಕ್ರಾಂತಿ ಬಂದ್ಬಿಟ್ಟು ಇದು ಆಪ್ಷನ್ ನಂಬರ್ B ಪೆಟ್ರೋಲಿಯಂಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಮುಖ ಕ್ರಾಂತಿಗಳ ಕುರಿತು ಇಲ್ಲಿ ಸ್ವಲ್ಪ ನೋಟ್ಸನ್ನು ಮಾಡಿದೆ ಫ್ರೆಂಡ್ಸ್. ಹಸಿರು ಕ್ರಾಂತಿ ಕೃಷಿಗೆ ಸಂಬಂಧಿಸಿದೆ. ಗೋಲ್ಡನ್ ಫೈಬರ್ ಕ್ರಾಂತಿ ಸೆಣಬುಗೆ ಸಂಬಂಧಿಸಿದೆ. ಕಂದು ಕ್ರಾಂತಿ ಬಂದ್ಬಿಟ್ಟು ಚರ್ಮಕ್ಕೆ ಸಂಬಂಧಿಸಿದೆ. ನೀಲಿ ಕ್ರಾಂತಿ ಮೀನಿಗೆ ಸಂಬಂಧಿಸಿದೆ. ಸುವರ್ಣ ಕ್ರಾಂತಿ ತೋಟಗಾರಿಕೆಗೆ ಸಂಬಂಧಿಸಿದೆ. ಹಳದಿ ಕ್ರಾಂತಿ ಎಣ್ಣೆ ಬೀಜಗಳಿಗೆ ಸಂಬಂಧಿಸಿದೆ. ಬೆಳ್ಳಿ ಕ್ರಾಂತಿ ಮೊಟ್ಟೆ ಮತ್ತು ಕೋಳಿಗೆ ಸಂಬಂಧಿಸಿದೆ. ಶ್ವೇತ ಕ್ರಾಂತಿ ಹಾಲು ಡೈರಿ ಉತ್ಪನ್ನಗಳಿಗೆ ಸಂಬಂಧಿಸಿದೆ. ಕೆಂಪು ಕ್ರಾಂತಿ ಬಂದ್ಬಿಟ್ಟು ಮಾಂಸ ಮತ್ತು ಟೊಮ್ಯಾಟೊಗೆ. ಗುಲಾಬಿ ಕ್ರಾಂತಿ ಬಂದ್ಬಿಟ್ಟು ಈರುಳ್ಳಿ ಸಿಗಡಿಗಳಿಗೆ. ಫೈಬರ್ ಕ್ರಾಂತಿ ಹತ್ತಿಗಳಿಗೆ. ಬೂದು ಕ್ರಾಂತಿ ಬಂದ್ಬಿಟ್ಟು ರಸಗೊಬ್ಬರಗಳಿಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದ್ಬಿಟ್ಟು ಹಲವಾರು ಬಾರಿ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಿಸಿದ ಪ್ರಶ್ನೆಗಳು ರಿಪೀಟೆಡ್ ಆಗಿದೆ ಫ್ರೆಂಡ್ಸ್. ದಯವಿಟ್ಟು ನೋಡಿಕೊಳ್ಳಿ ಫ್ರೆಂಡ್ಸ್. ಪ್ರಶ್ನೆ 17, ಈ ಕೆಳಗಿನವರಲ್ಲಿ ಯಾರು ಕಿತಾಬ್ ಉಲ್ ಹಿಂದ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ B ಅಲ್ ಬಿರೋನಿಯವರು ಬಂದ್ಬಿಟ್ಟು ಕಿತಾಬ್ ಉಲ್ ಹಿಂದ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಫ್ರೆಂಡ್ಸ್. ಪ್ರಮುಖ ಪುಸ್ತಕದ ಲೇಖಕರ ಕುರಿತು ಸ್ವಲ್ಪ ನೋಟ್ಸನ್ನು ಮಾಡಿದ್ದೀನಿ ಫ್ರೆಂಡ್ಸ್. ಆನಂದ ಮಠ ಬರೆದವರು ಬಂಕಿಂಚಂದ್ರ ಚಟರ್ಜಿ. ಪತಂಜಲಿ ಬರೆದವರು ಮಹಾಭಾಷ್ಯ. ಕಲ್ಲನ ರಾಜತರಂಗಿಣಿ. ಆರ್ಯಭಟ ಸೂರ್ಯ ಸಿದ್ಧಾಂತ. ಬಾಣಭಟ್ಟ ಹರ್ಷಚರಿತ. ಮೆಗಸ್ತನಿಸ್ ಇಂಡಿಕಾ. ಕಾಳಿದಾಸ ಮೇಘದೂತ. ಹರ್ಷವರ್ಧನ ಪ್ರಿಯದರ್ಶಿಕ. ರತ್ನಾವಳಿ. ಅಶ್ವಘೋಷ ಬುದ್ಧಚರಿತ. ಜಯದೇವ ಗೀತ ಗೋವಿಂದಂ. ವಾತ್ಸಾಯನ ಕಾಮಸೂತ್ರ. ವೀರಸೇನ ಬಂದ್ಬಿಟ್ಟು ನವರತ್ನ. ಇವರು ಪ್ರಮುಖ ಪುಸ್ತಕದ ಲೇಖಕರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 18, ಅಂಬುಬಾಸಿ ಹಬ್ಬವು ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ A ಅಸ್ಸಾಂ ರಾಜ್ಯಕ್ಕೆ ಇದು ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಮುಖ ಹಬ್ಬಗಳ ಕುರಿತು ಸ್ವಲ್ಪ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ಮಜೂಲಿ ಹಬ್ಬ ಬಂದ್ಬಿಟ್ಟು ಇದು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದೆ. ಮೊದೇರಾ ನೃತ್ಯೋತ್ಸವ ಬಂದ್ಬಿಟ್ಟು ಗುಜರಾತ್ ರಾಜ್ಯಕ್ಕೆ. ಸರ್ಹುಲ್ ದಾನ್ಸಿ ಬಂಧನ ಜಾರ್ಖಂಡ್ ರಾಜ್ಯಕ್ಕೆ. ಸರ್ನ್ ಬರ್ನ್ ಫೆಸ್ಟಿವಲ್ ಗೋವಾ ರಾಜ್ಯಕ್ಕೆ. ಬಿಹೋಲಾ ರಾಜ್ಗೀರ್ ನೃತ್ಯ ಉತ್ಸವ ಬಿಹಾರ್ ರಾಜ್ಯಕ್ಕೆ. ಖುಜಾರೋಹ ಉತ್ಸವ ಮಧ್ಯಪ್ರದೇಶಕ್ಕೆ. ಮಾತುವಾ ನಾರಂಗ್ ಜೆಮಿಸ್ ಫೆಸ್ಟಿವಲ್ ಜಮ್ಮು ಕಾಶ್ಮೀರಕ್ಕೆ. ಗುಡಿ ಪಾಡ್ವಾ ಮಹಾರಾಷ್ಟ್ರ ರಾಜ್ಯಕ್ಕೆ. ಬುಂದಿ ಉತ್ಸವ ಮರುಭೂಮಿ ಉತ್ಸವ ರಾಜಸ್ಥಾನಕ್ಕೆ. ಕೋರ್ನಾಕ್ ಉತ್ಸವ ಅಂತಾರಾಷ್ಟ್ರೀಯ ಮರಳು ಕಲೆ ಹಬ್ಬ ಇದು ಒಡಿಶಾ ರಾಜ್ಯಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 19, IPCL ಕ್ರೀಡಾಂಗಣ ಸಂಕೀರ್ಣ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ C ಗುಜರಾತ್ ರಾಜ್ಯದಲ್ಲಿ IPCL ಕ್ರೀಡಾಂಗಣ ಸಂಕೀರ್ಣ ಮೈದಾನ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 20, ಕದಂಬರ ರಾಜಧಾನಿ ಯಾವುದು?
ಕದಂಬರ ರಾಜಧಾನಿ ಬಂದ್ಬಿಟ್ಟು ಬನವಾಸಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಮುಖ ವಂಶದ ರಾಜಧಾನಿಗಳು: ಚಾಲುಕ್ಯರ ರಾಜಧಾನಿ ವಾತಾಪಿ, ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ, ರಾಷ್ಟ್ರಕೂಟರ ರಾಜಧಾನಿ ಮಾಣಿಕೇಟ, ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರ, ಪಲ್ಲವರ ರಾಜಧಾನಿ ಕಾಂಚಿ, ಹೊಯ್ಸಳರ ರಾಜಧಾನಿ ದ್ವಾರಸಮುದ್ರ, ಚಾಲುಕ್ಯ ರಾಜವಂಶದ ರಾಜಧಾನಿ ವಾತಾಪಿ, ಇದನ್ನು ಪುಲಿಕೇಶಿ ಸ್ಥಾಪಿಸ್ತಾನೆ ಫ್ರೆಂಡ್ಸ್. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಬಂದ್ಬಿಟ್ಟು ಹಂಪಿ ಆಗಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 21, ಬೆಟ್ಲಾ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಬೆಟ್ಲಾ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 22, ರೂರ್ಕೆಲಾ ಒಡಿಸ್ಸಾದ ಸುಂದರ ನಗರಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಈ ನಗರವು ಯಾವ ನದಿಯ ದಡದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬ್ರಾಹ್ಮಿಣಿ ನದಿ ದಡದಲ್ಲಿ ಇದು ಕಂಡುಬರುತ್ತದೆ. ಪ್ರಶ್ನೆ 23, ಅಂತಾರಾಷ್ಟ್ರೀಯ ಶೂಟಿಂಗ್ ಕ್ರೀಡಾಕೂಟ ಪ್ರಧಾನ ಕಚೇರಿ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಜರ್ಮನಿಯಲ್ಲಿರುವ ಮ್ಯೂನಿಕ್ನಲ್ಲಿ ಇದು ಕಂಡುಬರುತ್ತದೆ. ಪ್ರಶ್ನೆ 24, ವಿಂಧ್ಯಾಚಲ ಉಷ್ಣ ವಿದ್ಯುತ್ ಕೇಂದ್ರವು ಪ್ರಸ್ತುತ ಭಾರತದ ಅತಿ ದೊಡ್ಡ ಉಷ್ಣ ವಿದ್ಯುತ್ ಸ್ಥಾವರವಾಗಿದೆ. ಇದು ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 25, ಈ ಕೆಳಗಿನ ಯಾವ ಬೌದ್ಧ ತಾಣಗಳು ಉತ್ತರ ಪ್ರದೇಶದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸಾರನಾಥ್. ಫ್ರೆಂಡ್ಸ್, ಈ ಬೌದ್ಧ ತಾಣಗಳು ಬಂದ್ಬಿಟ್ಟು ಸಾರನಾಥದಲ್ಲಿ ಕಂಡುಬರುತ್ತವೆ ಫ್ರೆಂಡ್ಸ್. ಲುಂಬಿನಿ ವನ ಬಂದ್ಬಿಟ್ಟು ಇದು ನೇಪಾಳದಲ್ಲಿ ಕಂಡುಬರುತ್ತದೆ. ಬೌದ್ಧರ ಜನ್ಮಸ್ಥಳ ಇದಾಗಿರುತ್ತೆ. ಬೋಧಗಯ ಬಂದ್ಬಿಟ್ಟು ಮಹಾಬೋಧಿ ದೇವಸ್ಥಾನ, ಇದು ಬಿಹಾರದಲ್ಲಿ ಕಂಡುಬರುತ್ತದೆ. ಇಲ್ಲಿ ಬುದ್ಧನು ಜ್ಞಾನವನ್ನು ಹೊಂದುತ್ತಾನೆ. ಸಾರನಾಥ್ ಬಂದ್ಬಿಟ್ಟು ಇದು ಉತ್ತರ ಪ್ರದೇಶದಲ್ಲಿ ತಮ್ಮ ಮೊದಲ ಧರ್ಮೋಪದೇಶವನ್ನು ಬುದ್ಧನು ಮಾಡ್ತಾನೆ ಫ್ರೆಂಡ್ಸ್. ಕುಶಿನಗರ ಬಂದ್ಬಿಟ್ಟು ಇದು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತದೆ. ಬೌದ್ಧನು ನಿಧನ ಹೊಂದಿದ್ದು ಕುಶಿನಗರದಲ್ಲಿ ಫ್ರೆಂಡ್ಸ್. ಅಂದರೆ ಪರಿನಿರ್ವಾಣವನ್ನು ಹೊಂದಿರ್ತಾನೆ ಫ್ರೆಂಡ್ಸ್ ಬುದ್ಧ. ಪ್ರಶ್ನೆ 26, ಜಿಂದಾಲ್ ತನ್ಮಾರ್ ಉಷ್ಣ ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ಆಪ್ಷನ್ ನಂಬರ್ ಡಿ ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುತ್ತದೆ. ಫ್ರೆಂಡ್ಸ್, ಪ್ರಶ್ನೆ 27, ಪ್ಲಾಸಿ ಕದನ ನಡೆದ ವರ್ಷ ಯಾವುದು? ಫ್ರೆಂಡ್ಸ್, ಪ್ಲಾಸಿ ಕದನ ನಡೆದ ವರ್ಷ ಬಂದ್ಬಿಟ್ಟು 1757ರಲ್ಲಿ ಪ್ಲಾಸಿ ಕದನ ನಡೆಯುತ್ತದೆ ಫ್ರೆಂಡ್ಸ್. ಪ್ರಶ್ನೆ 28, ಬಾಬರ್ ಮತ್ತು ಮೇದಿನಿ ರಾಯರ ನಡುವೆ ಚಾಂದೇರಿ ಕದನವು ಯಾವ ವರ್ಷದಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ 1528ರಲ್ಲಿ ನಡೀತದೆ ಫ್ರೆಂಡ್ಸ್. ಮೊಘಲ್ ಸಾಮ್ರಾಜ್ಯದ ಕದನಗಳು ಬಂದ್ಬಿಟ್ಟು ಮೊದಲನೇ ಪಾಣಿಪತ್ ಕದನ 1526ರಲ್ಲಿ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಸೋಲಿಸಿ ಮೊಘಲರ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ. ಕಾನ್ವ ಕದನ 1527ರಲ್ಲಿ ಬಾಬರ್ ಮೇವಾರದ ರಾಣಾ ಸುಂಗ ಮತ್ತು ಅವನ ಮಿತ್ರರನ್ನು ಸೋಲಿಸ್ತಾನೆ. ಗಾಗ್ರಾ ಕದನ ಬಂದ್ಬಿಟ್ಟು 1529ರಲ್ಲಿ ಬಾಬರ್ ಅಫ್ಘನ್ನರ ನಡುವೆ ಮತ್ತು ಬಂಗಾಳ ಸುಲ್ತಾನರ ಜಂಟಿ ಪಡೆಗಳನ್ನು ಸೋಲಿಸ್ತಾನೆ. ಚೌಸಾ ಕದನ ಬಂದ್ಬಿಟ್ಟು 1539ರಲ್ಲಿ ಶೇರ್ಷಾ ಸೂರಿ ಬಂದ್ಬಿಟ್ಟು ಹುಮಾಯೂನನ್ನು ಸೋಲಿಸ್ತಾನೆ. ಎರಡನೇ ಪಾಣಿಪತ್ ಕದನದಲ್ಲಿ 1556ರಲ್ಲಿ ಅಕ್ಬರ್ ಬಂದ್ಬಿಟ್ಟು ರಾಜ ಹೇಮುವನ್ನು ಸೋಲಿಸ್ತಾನೆ. ಹಲ್ದಿಘಾಟ್ ಕದನ ಬಂದ್ಬಿಟ್ಟು 1570ರಲ್ಲಿ ನಡೆಯುತ್ತದೆ. ಇದು ಮೊಘಲ್ ಸಾಮ್ರಾಜ್ಯದ ಸೈನ್ಯದ ರಾಜ ಮಾನ್ಸಿಂಗನ್ ಮತ್ತು ಮೇವಾರದರ ನಡುವೆ ನಡೆಯುತ್ತದೆ ಫ್ರೆಂಡ್ಸ್. ಪ್ರಶ್ನೆ 29, ಮ್ಯಾಗಸೆ ಪ್ರಶಸ್ತಿಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 1957ರಲ್ಲಿ ಮ್ಯಾಗಸೆ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 30, ಏಕನ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಯಾವ ನಗರದಲ್ಲಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಲಕ್ನೋದಲ್ಲಿ ಏಕನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ಕಂಡುಬರುತ್ತೆ ಫ್ರೆಂಡ್ಸ್, ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ಟಾಟಾ, ಬಾಯ್ ಬಾಯ್.